ನಮ್ಮ ಸೆಕ್ಟರ್ ನಂಬರ್ 48 ನವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ಮಹಿಳೆಯವರು, ಅವ್ರ ಹೆಸರು ಭೂಮಿಕಾ ಮೋಹನ್ ತಿಪ್ಪನ್ವರ್, ವಯಸ್ಸು 19 ಇಯರ್ಸ್, 19 ವರ್ಷ. ಅವರು ಅವ್ರ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಅವ್ರ ತಾಯಿ ಜೊತೆಗೆ ವಾಸ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ಅವರು ಹ್ಯಾಂಗಿಂಗ್ ಮಾಡಿದರು. ಇನ್ಫಾರ್ಮೇಷನ್ ಸಿಕ್ಕಿದಾಗ ನಾವು ನಮ್ಮ DSP ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ ಕೂಡ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಏನು ನಮಗೆ ಎಲ್ಲ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಿತ್ತು ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆ ಹುಡುಗಿದ್ದು ಫೋನ್ ಎಲ್ಲ ಸೀಸ್ ಮಾಡಿದ್ದೀವಿ. ಇನ್ಸಿಡೆಂಟ್ ಆದ ನಂತರ ಅವ್ರ ತಾಯಿ ಅವರು ಒಬ್ಬ ಹುಡುಗ ಡೋಂಗ್ರಿ ಸಾಬ್ ನದ್ದಾವ್, ಅದೇ ಸೆಕ್ಟರಲ್ಲಿ ಸುಮಾರು ವಯಸ್ಸು 22-23 ವರ್ಷ ವಯಸ್ಸು, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾಯಿಯವರ ಕಂಪ್ಲೇಂಟ್ ಮೇಲೆ ನಾವು ಕ್ರೈಮ್ ನಂಬರ್ 68/2026 ನವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ನಾವು FIR ತೊಗೊಂಡಿದ್ದೀವಿ. ಈಗಾಗಲೇ ಆ ಹುಡುಗರಿಗೆ ನಾವು ಅರೆಸ್ಟ್ ಮಾಡಿ ಲೋಕಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವರಿಗೆ ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲ್ ಮಾಡಲಾಗಿದೆ. ಅವ್ರ ಕಂಪ್ಲೇನಲ್ಲಿ ಏನಿತ್ತು, ಈ ಹುಡುಗನ ಜೊತೆ ಈ ಹುಡುಗಿದ್ದು ಕೆಲವು ವರ್ಷದಿಂದ ರಿಲೇಷನ್ಶಿಪ್ ಇತ್ತು. ಇವನು ತಾಯಿ ಹೇಳೋ ಪ್ರಕಾರ ಇವರು ಅವರಿಗೆ ಮದುವೆ ಮಾಡಬೇಕು ಅಂತ ಪ್ರೆಷರ್ ಮಾಡ್ತಾಯಿದ್ರು. ಆ ಕಾರಣ ಸ್ವಲ್ಪ ಮನ್ಸು ಮಾಡಿಕೊಂಡು ಹುಡುಗಿ ಸುಸೈಡ್ ಮಾಡಿದ್ದಾರೆ. ಹುಡುಗಂದು ಕೂಡ ಫೋನ್ ನಾವು ಸೀಸ್ ಮಾಡಿದ್ದೀವಿ, ಹುಡುಗಿಂದು ಕೂಡ ಸೀಸ್ ಮಾಡಿದ್ದೀವಿ. ಮನೆಯಲ್ಲಿ ಬೇರೆ ಎವಿಡೆನ್ಸ್ ಇತ್ತು, ಅದನ್ನು ಕೂಡ ಸೀಸ್ ಮಾಡಿದ್ದೀವಿ. ಎಲ್ಲ ನೀಟಾಗಿ ನಾವು ಅನಲೈಸ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಟಾರ್ಚರ್ ಕೊಡ್ತಾಯಿದ್ರು ಅಥವಾ ಯಾವ ರೀತಿ ಏನು ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾವು ಡಿಟೇಲಾಗಿ ಇನ್ಕ್ವೈರಿ ಮಾಡಿ ಆದಷ್ಟು ಬೇಗ ಕೋರ್ಟ್ಗೆ ನಾವು ನಮ್ಮ ರಿಪೋರ್ಟ್ ಸಲ್ಲಿಸ್ತೀವಿ ಅಂತ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದು ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಇದೆ. ದಯವಿಟ್ಟು ನಾನು ಎರಡೂ ಸಮುದಾಯಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಶಾಂತಿ ಕಾಪಾಡಬೇಕು. ಇನ್ಸಿಡೆಂಟ್ ಏನಾಯಿತು ಅದ್ರ ಪ್ರಕಾರ ನಾವು ಈಗಾಗಲೇ ಆ್ಯಕ್ಷನ್ ತೊಗೊಂಡಿದ್ದೀವಿ, ಇನ್ನು ಮುಂದೆ ಕೂಡ ತಗೋತಾ ಇದ್ದೀವಿ. ಡೆತ್ ನೋಟ್ ನಮಗೇನೂ ಸಿಕ್ಕಿಲ್ಲ. ಯಾಕಂದರೆ ಅವರು ಭಾಳ ಟಾರ್ಚರ್ ಕೊಡ್ತಿದ್ರು. ಮನೆ ಬಾಗಿಲ ಹತ್ರ ಬಂದು ಗಂಟ ಮಚ್ಚಿ ನೀನು ಬರಬೇಕು, ನಾನು ಕರ್ದಲ್ಲಿ ಬರಬೇಕು, ಹಂಗೆ ನೀನು ಹಿಜಾಬ್ ಹಾಕಬೇಕು, ನಮ್ಮ ಮನೆಗೆ ಇರಬೇಕು, ಹಂಗೆಲ್ಲ ಭಾಳಷ್ಟು ಟಾರ್ಚರ್ ತಾಯಿದು ಕಂಪ್ಲೇಂಟ್ನಲ್ಲಿ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ. ಬಟ್ ಅವರಿಗೆ ಇನ್ನೊಂದು ಸರಿ ನಾವು ನಿನ್ನೆ ಶಾಕಲ್ಲಿ ಇದ್ದಾಗ ತಾಯಿಯವರು ಬೇಕಾದರೆ ಬಹುಶಃ ಪೂರ್ತಿ ಹೇಳಿರಲಿಲ್ಲ. ಇನ್ನೊಂದು ಸರಿ ಅವರಿಗೆ ಕಳಿಸ್ತೀವಿ. ಅವರು ಏನೇನು ಹೇಳ್ತಾರೆ ಎಲ್ಲ ಫ್ಯಾಕ್ಟ್ಸ್ ನಾವು ನೀಟಾಗಿ ವೆರಿಫೈ ಮಾಡ್ತೀವಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗಾಗಲೇ ನಾವು ಅಕ್ಯೂಸ್ಗೆ ಅರೆಸ್ಟ್ ಮಾಡಿದ್ದೀವಿ. ನಿನ್ನೆ ಸಂಜೆ 7 ಗಂಟೆಗೆ ಇನ್ಸಿಡೆಂಟ್, ಅಂದರೆ ಪೂರ್ತಿ ಎಲ್ಲ 7 ಗಂಟೆಗೆ ಆಯಿತು. ನಾವು ರಾತ್ರಿಯೇ 11 ಗಂಟೆಗೇ ಅಕ್ಯೂಸ್ಗೆ ಅರೆಸ್ಟ್ ಮಾಡಿದ್ದೀವಿ. ಕೋರ್ಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವ್ರದ್ದು ಏನು ತಪ್ಪಿತ್ತು ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಏನು ಎವಿಡೆನ್ಸ್ ಸಿಗುತ್ತೆ ವಿತ್ ಎವಿಡೆನ್ಸ್ ನಾವು ಕೋರ್ಟ್ಗೆ ರಿಪೋರ್ಟ್ ಕೊಡ್ತೀವಿ. ಅದರಲ್ಲಿ ಮದುವೆ ಆಗಬಾರ್ದು, ನನ್ನ ಜೊತೆ ಇರಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತು ಸರ್. ಇಬ್ಬರದ್ದು ಫೋನ್ ಸೀಸ್ ಮಾಡಿದ್ದೀವಿ. ಇತ್ತೀಚೆಗೆ ಫೋನಲ್ಲಿ ಸಾಕಷ್ಟು ಎವಿಡೆನ್ಸ್ ನಮಗೆ ಸಿಗುತ್ತೆ. ನಾವು ಇವತ್ತು ಫೋನ್ ಎಕ್ಸ್ಟ್ರಾಕ್ಷನ್ಗೆ ಕೂಡ ಕಲಿಸಿದ್ದೀವಿ ನಮ್ಮ ಸೈಂಟಿಫಿಕ್ ಲ್ಯಾಬಲ್ಲಿ. ಏನು ಎವಿಡೆನ್ಸ್ ಸಿಗುತ್ತೆ ವಿತ್ ಪ್ರಾಪರ್ ಎವಿಡೆನ್ಸ್, ವಿತ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಅಂಡರ್ ಮಾನಿಟರಿಂಗ್ ಆಫ್ ಸೀನಿಯರ್ ಆಫೀಸರ್ಸ್, ಅದು ಕೋರ್ಟ್ಗೆ ನಾವು ರಿಪೋರ್ಟ್ ಕೊಡ್ತೀವಿ. ರಂಜಾನ್ ತಿಂಗಳಲ್ಲಿ 20 ದಿನಗಳ ಕಾಲ ಅವ್ರ ಮನೆಯೊಳಗೆ ಹಿಜಾಬ್ ಹಾಕಿ ನಮಾಜ್ ಮಾಡಿಸ್ತಿದ್ದ ಅನ್ನೋದು ಕೂಡ ಅವರು ಚೆಕ್ ಮಾಡೋಣ. ನಿನ್ನೆ ತಾಯಿದು ಕಂಪ್ಲೇಂಟ್ನಲ್ಲಿ ಇದು ಎಲ್ಲೂ ಕಂಟೆಂಟ್ ಇರಲಿಲ್ಲ. ಅಂದರೆ ತಾಯಿ ಮಾನಸಿಕವಾಗಿ ಸರಿ ಇಲ್ಲ ಅನ್ನೋದು ಕೂಡ ಒಂದು ಕಡೆ ಗೊತ್ತಿಲ್ಲ ಸರ್. ಆಯಿತು, ಇನ್ನೊಂದು ಸರಿ ತಾಯಿಗೆ ಅವಕಾಶ ಇರುತ್ತೆ, ಯಾವಾಗ ಬೇಕಾದರೆ ನಮ್ಮ ಸ್ಟೇಷನ್ಗೆ ಬಂದು ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಹೇಳೋದು ಅಂದರೆ ಕೊಡಬಹುದು. ನಾನು ಇನ್ನೊಂದು ಹೇಳ್ತೀನಿ, ತಾಯಿ ನಾನು ಪ್ರೆಸ್ಗೆ ಕೂಡ ಶೇರ್ ಮಾಡ್ತೀನಿ. ತಾಯಿ ಬೇರೆ ಇನಿಷಿಯಲಿ ನಾವು ಹೋದಾಗ ನಮಗೆ ಯಾರ ಮೇಲೆ ಕಂಪ್ಲೇಂಟ್ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತು ಅವರು ಚೇಂಜ್ ಮಾಡಿ ಇವರ ಮೇಲೆ ಕಂಪ್ಲೇಂಟ್ ಇತ್ತು. ತಾಯಿಗೆ ಯಾವಾಗಲೂ ಅವಕಾಶ ಇರುತ್ತೆ. ನಮಗೆ ಕೂಡ ತಾಯಿದು ಮನಸ್ಥಿತಿ ಗೊತ್ತಾಗಿದೆ, ಮತ್ತು ಅವರು ಚೇಂಜ್ ಮಾಡಿದ್ದು ಆ ಪ್ರಕಾರ ನಾವು ಕೇಸ್ ತೊಗೊಂಡಿದ್ದೀವಿ. ಮತ್ತು ಫರ್ದರ್ ಸ್ಟೇಟ್ಮೆಂಟ್ ಕೊಡೋದು ಇಷ್ಟ ಇದ್ದರೆ ಯಾವಾಗಲೂ ಬಂದು ನಮಗೆ ಕೊಡಬಹುದು. ನಾವು ಕೂಡ ನಮ್ಮ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅದರಲ್ಲಿ 48ನೇ ಸೆಕ್ಟರ್ನಾಗ ಹೆಣ್ಮಕ್ಳು ಸಂಜೆ ಆದಮೇಲೆ ಹೊರಗಡೆ ಕೂಡುವಂಗಿಲ್ಲ, ಇದೆಲ್ಲ ಭಾಳಷ್ಟು ಹಾಗೆ ಇದಕ್ಕೆ ನನ್ನ ರಿಕ್ವೆಸ್ಟ್ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಅಂತ. ಇದಕ್ಕೆ ಜನರಲ್ ಮಾಡೋದು ಬೇಡ. ಇದು ಒಂದು ಇನ್ಸಿಡೆಂಟ್ ಇದೆ, ನಾವು ಅದರಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ಸೆಕ್ಟರಲ್ಲಿ ನಾವು ಆಲ್ರೆಡಿ 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು. ಬಾಗಲಕೋಟೆಯಲ್ಲಿ ನಾವು ಪೆಟ್ರೋಲಿಂಗ್ ಕೂಡ ಸೆಟ್ಟಾಗಿ ಮಾಡ್ತಾಯಿದ್ದೀವಿ. ಬೇರೆ ಯಾವುದೂ ಈ ಥರ ಶಾಂತಿ ಸುವ್ಯವಸ್ಥೆ ಭಂಗ ಆಗಬೇಕು ಅಂತ ನಾವು ಯಾವುದೂ ಇನ್ಸಿಡೆಂಟ್ಗೆ ಅವಕಾಶ ಕೊಡಲಿಲ್ಲ. ಎಲ್ಲ ಲೀಡರ್ಸ್ಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಅಂತ. ಏನಾದರೂ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ದರೆ ನಾವು ಅದ್ರ ಮೇಲೆ ಆ್ಯಕ್ಟ್ ಆಗಿಲ್ಲ ಅಂದರೆ ತಾವು ದಯವಿಟ್ಟು ನಮ್ಮ ಸ್ಟೇಷನ್ ಅವರು ಆ್ಯಕ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಗಮನಕ್ಕೆ ತರಬಹುದು ಸರ್. ಈಗಾಗಲೇ ಈ ಥರ ಕೇಸ್ಗಳು ಎಷ್ಟಾಗಿದೆ ಸರ್ ಮುಸ್ಲಿಂ ತಿಂಗಳಲ್ಲಿ? ಒಂದೇ ಕೇಸ್ ಇವರು ಹಿಂದೂ ಸಂಘಟನೆ ಹೇಳ್ತಾರೆ 46 ಗ್ಯಾಂಗ್ ಅಂತ ಭಾಳ ದಿವಸದಿಂದ ಹೇಳ್ತಾರೆ ಈಗಂತಲ್ಲ. ಅದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿ ಯಾವ ಗ್ಯಾಂಗ್ ನನಗೆ ಹೇಳ್ತೀರಾ? ಯಾವ ಹೇಳಿದರೆ ಎಲ್ಲಿ ಕೊಟ್ಟಿದ್ದಾರೆ ಕಂಪ್ಲೇಂಟ್? ಬೈಕ್ ಮೇಲೆ 46 ಗ್ಯಾಂಗ್ ಅಂತ ನನಗೆ ಫೋಟೋ ತೋರಿಸಿ ಪ್ಲೀಸ್, ತೋರಿಸಿ. ಕೆಲವು ಕಡೆ ಏನಾಗುತ್ತೆ, ಈ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಡೆಯಲ್ಲಿ ರೂಮರ್ಸ್ ಆಗುತ್ತೆ. ನಾವು ಈ ಇಲೆಕ್ಷನ್ ಟೈಮಲ್ಲಿ ಕೂಡ ಯಾರ್ಯಾರು ತೊಂದರೆ ಕೊಡಬಹುದು ಎಲ್ಲರ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀವಿ. ಕಾನೂನು ಸುವ್ಯವಸ್ಥೆ ಕೂಡ ಬಾಗಲಕೋಟೆಯಲ್ಲಿ ಕರೆಕ್ಟ್ ಇದೆ. ನಮಗೆ ಏನು ಕಂಪ್ಲೇಂಟ್ ಬರುತ್ತೆ ಇಮಿಡಿಯೇಟ್ಲಿ ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ.
ಲಾಸ್ಟ್ 2 ಮಂತ್ಸು ಟ್ರ್ಯಾಕ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ. ಸಣ್ಣ ಕಂಪ್ಲೇಂಟ್ ಇದ್ದರೆ, ಈ ಕಂಪ್ಲೇಂಟ್ ಇದ್ದರೆ ಎಲ್ಲದಕ್ಕೆ ನಾವು ರೆಸ್ಪಾಂಡ್ ಮಾಡಿದ್ದೀವಿ. ಎಲ್ಲದಲ್ಲಿ ಕಾನೂನು ಪ್ರಕಾರ ಈ ಸಮುದಾಯ ಹೇಳಿ ಆ ಸಮುದಾಯ ಹೇಳಿ ಎಲ್ಲ ಪ್ರಕಾರ ಕಾನೂನು ರೀತಿ ಏನು ಕ್ರಮ ಜರುಗಿಸಬೇಕು ವಿದಿನ್ ಅವರ್ಸ್ ವಿ ಹ್ಯಾವ್ ಟೇಕನ್ ದಟ್ ಆ್ಯಕ್ಷನ್ ಅಂತ ಆಯಿತು. ಇನ್ನು ಮುಂದೆ ಕೂಡ ಅದೇ ರೀತಿ ನಾವು ಆ್ಯಕ್ಷನ್ ತಗೋತೀವಿ. ಸಾವಿನ ಮೂಲ ಕಾರಣ ಏನಂತಿರ್ಬೋದು? ಇನ್ವೆಸ್ಟಿಗೇಷನ್ಗೆ ಗೊತ್ತಾಗುತ್ತೆ. ಈಗ ನಿನ್ನೆ ಇನ್ಸಿಡೆಂಟ್ ಆಯಿತು, ತಾಯಿಯವ್ರ ಕಂಪ್ಲೇಂಟ್ ಮೇಲೆ ಒಬ್ಬರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕೆಲವು ಸ್ವಲ್ಪ ಇನ್ವೆಸ್ಟಿಗೇಷನ್ಲಿ ಡೀಟೇಲ್ ಆಗಿ ನಾವು ಹೋಗ್ತೀವಿ, ಅಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ. ಸರ್, ಸಿ ಎಂ ಪೊಲೀಸ್ ಸ್ಟೇಷನ್ ಹೇಳಬೇಕು